ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ರಜತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೆಆರ್ಪುರಂ ಪೊಲೀಸರಿಂದ ತನಿಖೆ ಮುಂದುವರಿತಾ ಇದೆ. ದೂರುದಾರ ಗಿರೀಶ್ ಕುಮಾರ್ಗೆ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ. ರಜತ್ ಮೇಲೆ ನೀವು ಮಾಡ್ತಾ ಇರುವಂತಹ ಆರೋಪಗಳಿಗೆ ಸಾಕ್ಷ್ಯವನ್ನ ಒದಗಿಸಿ ಅನ್ನುವಂತ ಸೂಚನೆಯನ್ನ ಪೊಲೀಸರು ನೀಡಿದ್ದಾರೆ. ಬೆದರಿಕೆ ಮೆಸೇಜ್ ಕುರಿತ ದಾಖಲೆಯನ್ನ ಕೊಡೋದಕ್ಕೆ ನೋಟಿಸ್ ಅನ್ನ ನೀಡಲಾಗಿದೆ. ಆ ದಾಖಲೆಗಳನ್ನ ಆಧರಿಸಿ ಪರಿಶೀಲನೆಯನ್ನ ಮಾಡಿ ರಜತ್ಗೆ ನೋಟಿಸ್ ನೀಡಲಾಗಿದೆ. ನೋಟಿಸ್ ನೀಡಿ ವಿಚಾರಣೆಯನ್ನ ನಡೆಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾವ ಕಾರಣದ ಹಿಂದೆ ರಜತ್ ಬೆದರಿಕೆ ಅಂತ ಹೇಳಿ ಈಗ ತನಿಖೆಯನ್ನ ಮಾಡಲಾಗುತ್ತೆ. ಡಾಕ್ ಸತೀಶ್ ಸ್ನೇಹಿತ ಗಿರೀಶ್ ಕುಮಾರ್ ದೂರುದಾರ. ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದರು ಡಾಕ್ ಸತೀಶ್ ಕೂಡ. ಈಗ ಕೆಆರ್ಪುರಂ ಪೊಲೀಸರಿಂದ ಈ ತನಿಖೆ ಅನ್ನೋದು ಮುಂದುವರಿತಾ ಇದೆ. ಇನ್ನು ರಜತ್ ಪದೇ ಪದೇ ಯಾವುದಾದ್ರೂ ಒಂದು ವಿವಾದಗಳಲ್ಲಿ ಸಿಲುಕಿ ಹಾಕಿಕೊಳ್ತಾನೆ ಇರ್ತಾರೆ. ಈ ಬಾರಿ ಡಾಕ್ ಸತೀಶ್ ವಿಷಯದಲ್ಲಿ ವಿವಾದ ಮೈಮೇಲೆ ಎಳೆದುಕೊಂಡಿದ್ದಾರೆ. ಸತೀಶ್ ಜೊತೆಗೆ ಸ್ನೇಹ ಮಾಡಿದ್ದವರಿಗೆ ಬೆದರಿಕೆ ಸಂದೇಶವನ್ನ ಕಳುಹಿಸಿದ ಆರೋಪ ಈಗ ರಜತ್ ಮೇಲೆ ಬಂದಿದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಬಿಗ್ ಬಾಸ್ ಸ್ಪರ್ಧಿ ರಜತ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದೊಂದು ವಿವಾದಗಳಲ್ಲಿ ಅವ್ರ ಹೆಸರು ಕೇಳಿ ಬರ್ತಾನೆ ಇರುತ್ತೆ. ಸದ್ಯ ಈಗ ಇವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿರೋದು ಯಾವ ಕಾರಣಕ್ಕೆ? ಗಿರೀಶ್ ಅವರು ಏನ್ ಆರೋಪವನ್ನ ಮಾಡ್ತಾ ಇದ್ದಾರೆ? ಸದ್ಯ ತನಿಖೆ ಯಾವ ಹಂತದಲ್ಲಿದೆ? ದಿವ್ಯಾ, ಬಿಗ್ ಬಾಸ್ ಸ್ಪರ್ಧಿ ಈ ರಜತ್ ಏನಿದಾರಲ್ಲ, ಇವರು ಅನೇಕ ದಿನಗಳಿಂದ, ಅದರಲ್ಲೂ ಕೂಡ ಬಿಗ್ ಬಾಸ್ಗೆ ಹೋಗೋದಕ್ಕೂ ಮುಂಚೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗಿಯಾಗಿರ್ತಾರೆ. ಅದಾದ್ಮೇಲೆ ಬಿಗ್ ಬಾಸ್ ಹೋದ್ಮೇಲೂ ಕೂಡ ಕಾಂಟ್ರವರ್ಸಿಯನ್ನ ಮಾಡ್ಕೊಂಡಿರ್ತಾರೆ. ಇನ್ನು ಏನು ಬಿಗ್ ಬಾಸ್ ನಿಂದ ಹೊರಗಡೆ ಬಂದ್ಮೇಲೆ ಒಂದು ಮಚ್ಚಿ ಹಿಡ್ಕೊಂಡು ರೀಲ್ಸ್ ಮಾಡಿದ್ರು ಈ ರಜತ್ ಮತ್ತೆ ವಿನಯ್. ಆ ಸಂದರ್ಭದಲ್ಲೂ ಕೂಡ ಇವ್ರ ಮೇಲೆ ಕೇಸ್ ದಾಖಲಾಗಿರುತ್ತೆ, ಜೈಲ್ಗೂ ಹೋಗಿ ಬಂದಿರ್ತಾರೆ. ಸದ್ಯಕ್ಕೆ ಈ ಬಿಗ್ ಬಾಸ್ ಸ್ಪರ್ಧಿ ರಜತ್ ವಿರುದ್ಧವಾಗಿ ಮತ್ತೊಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಈ ರಜತ್ ಏನಿದ್ದಾರೆ, ಈ ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ ಅನ್ನೋರಿಗೆ ಒಂದು ಬೆದರಿಕೆ ಹಾಕಿದ್ದಾರೆ. ಅಂದ್ರೆ ಈ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಅಂದ್ರೆ ಈ ಡಾಕ್ ಸತೀಶ್ ಅವರು ಏನಿದ್ದಾರೆ, ಸತೀಶ್ ಕ್ಯಾಡೋಬಾಮ್ಸ್ ಅಂತ ಏನ್ ಕರೀತಾರೆ, ಅವರ ಒಂದು ಸ್ನೇಹವನ್ನ ನೀನು ಬಿಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬೆದರಿಕೆಯನ್ನ ಹಾಕಿದಾರಂತೆ. ಮತ್ತು ಕಾಲ್ ಮಾಡ್ತೀನಿ, ಕಾಲ್ ಬ್ಯಾಕ್ ಮಾಡ್ತೀರಾ, ಇಲ್ಲ ನಾವೇ ಒಳಗಡೆ ಕಳಿಸ್ಬೇಕಾ ಅನ್ನೋ ಒಂದು ಆಂಗಲ್ ಅಲ್ಲೂ ಕೂಡ ಮೆಸೇಜ್ ಹಾಕಿದಾರಂತೆ. ಹೀಗಾಗಿ ಕಾನ್ಫರೆನ್ಸ್ ಕಾಲ್ ನಲ್ಲಿ ಅವಾಚ್ಯ ಶಬ್ದಗಳಿಂದಲೂ ಕೂಡ ನಿಂದಿಸಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಒಂದು ಸತೀಶ್ ಕಾಂಡೋಬಾಮ್ಸ್ ಇತ್ತೀಚೆಗೆ ಸುದೀಪ್ ಅವರ ವಿರುದ್ಧವಾಗಿ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು. ಅದು ಸಾಕಷ್ಟು ಟೀಕೆಗೂ ಕೂಡ ಗುರಿಯಾಗಿತ್ತು. ಮತ್ತು ರಜತ್ ಸುದೀಪ್ ಪರವಾಗೂ ಕೂಡ ಸಾಕಷ್ಟು ಬ್ಯಾಟಿಂಗ್ ಅನ್ನು ಕೂಡ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ರಜತ್ ಆಗಿರಬಹುದು, ಅದೇ ರೀತಿಯಾಗಿ ಸತೀಶ್ ಕಾಂಡೋಬಾಮ್ಸ್ ಆಗಿರಬಹುದು, ಇವ್ರ ಮಧ್ಯೆ ಸಾಕಷ್ಟು ಮಾತಿಗೆ ಮಾತು ಬೆಳೆದು ದೊಡ್ಡ ಮಟ್ಟಕ್ಕೂ ಕೂಡ ಕಿರಿಕ್ ಮಾಡ್ಕೊಂಡಿದ್ರು. ಈಗ ಸದ್ಯಕ್ಕೆ ಸತೀಶ್ ಅವರ ಒಬ್ಬ ಸ್ನೇಹಿತ ಏನಿದ್ದಾರೆ, ಇವ್ರಿಗೆ ಸಂಬಂಧಪಟ್ಟ ಹಾಗೆ ನೀನು ಅವರ ಸ್ನೇಹ ಬಿಡಬೇಕು ಅನ್ನೋ ಆಂಗಲಲ್ಲಿ ಬೆದರಿಕೆ ಹಾಕಿರುವಂತದ್ದು. ಹೀಗಾಗಿ ಈ ಏನು ಸತೀಶ್ ಈಗ ಗಿರೀಶ್ ಅವರು ಸತೀಶ್ ರಜತ್ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ರಜತ್ ಮೇಲಿರುವಂತಹ ಗಂಭೀರ ಆರೋಪಗಳಿಗೆ ಏನೆಲ್ಲ ನಿಮ್ಮ ಬಳಿ ಸಾಕ್ಷ್ಯ ಇದೆ ಅದನ್ನ ತಂದು ಒದಗಿಸಿ, ಅದಾದ್ಮೇಲೆ ನಾವು ಕ್ರಮಕ್ಕೂ ಕೂಡ ಮುಂದಾಗ್ತೀವಿ ಅನ್ನೋ ಆಂಗಲ್ ನಲ್ಲಿ ಈಗ ಪೊಲೀಸರು ಕೂಡ ತಿಳಿಸಿರುವಂತದ್ದು. ಇನ್ನು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಸೀರಿಯಸ್ ಆಗಿ ಕೂಡ ಆಕ್ಷನ್ ತಗೊಳ್ಳೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿರುವಂತದ್ದು. ದಾಸ್. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.